ಧರ್ಮಸ್ಥಳದ ದಟ್ಟ ಅರಣ್ಯದಲ್ಲಿ ಶವ ಹೂತಿಟ್ಟ ಪ್ರಕರಣ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡುತ್ತಿದ್ದು ಕುತೂಹಲವನ್ನು ಕೂಡ ಉಂಟು ಮಾಡಿದೆ. ಈ ಬೆನ್ನಲ್ಲೇ ಕರ್ನಾಟಕದ ಅಯೋಧ್ಯೆ ಎಂದೇ ಖ್ಯಾತಿಯಾಗಿರುವ ಕಾಫಿನಾಡ ವಿವಾದಿತ ಸ್ಥಳ ದತ್ತ ಪೀಠದಲ್ಲೂ ಕೂಡ ಗೋರಿಗಳನ್ನ ಉತ್ಖನನಕ್ಕಾಗಿ ಹೋರಾಟ ಕೂಡ ಕೇಳಿ ಬರ್ತಾ ಇದೆ. ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ಉತ್ಖನನಕ್ಕೆ ಆಗ್ರಹಿಸಿವೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ದತ್ತಪೀಠದಲ್ಲಿ ಗೋರಿಗಳ ಉತ್ಖನನಕ್ಕಾಗಿ ಹೋರಾಟದ ಕೂಗು. ಮತ್ತೊಂದು ವಿವಾದಕ್ಕೆ ಅಡಿಗಲ್ಲು ಹಾಕಿದ್ನ ಮಾಸ್ಕ್ ಮ್ಯಾನ್. ಧರ್ಮಸ್ಥಳದ ಅರಣ್ಯದಲ್ಲಿ ಅನಾಮಿಕ ಹೂತಿಟ್ಟ ಶವದ ಪ್ರಕರಣ ಭಾರೀ ಸದ್ದು ಮಾಡ್ತಿದೆ. ಆಸ್ತಿಕರು ಎಡಪಂಥೀಯ ನಿಲುವಿನ ಪರ ವಿರೋಧ ಸಂಘರ್ಷವು ಜೋರಾಗಿದೆ. ಆದ್ರೀಗ ಧರ್ಮಸ್ಥಳದ ಅನಾಮಿಕ ಬುರುಡೆ ಆಸಾಮಿ ಅದೇ ರೀತಿಯ ವಿವಾದಿತ ಸ್ಥಳದಲ್ಲಿ ಮತ್ತೊಂದು ವಿವಾದಕ್ಕೆ ರೂಪುಗೊಳ್ಳಲು ಮುನ್ನುಡಿ ಬರೆದಿರೋ ಅನುಮಾನ ದಟ್ಟವಾಗಿದೆ. ಬಿಜೆಪಿ ಹಾಗೂ ಹಿಂದೂ ಸಂಘಟನೆಗಳು ಕಾಫಿನಾಡಲು ಎಸ್ಐಟಿ ಉತ್ಖನನಕ್ಕೆ ಆಗ್ರಹಿಸಿವೆ. ಹೌದು, ಕಾಫಿನಾಡು ಚಿಕ್ಕಮಗಳೂರಿನ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿರೋ ಗೋರಿಗಳನ್ನ ಉತ್ಖನನ ಮಾಡುವಂತೆ ಈಗ ಹೊಸ ಬೇಡಿಕೆಯನ್ನ ಬಿಜೆಪಿ ಹಾಗೂ ಸಂಘಟನೆಗಳು ಮುಂದಿಟ್ಟಿವೆ. ದತ್ತಪೀಠದಲ್ಲೂ ಎಸ್ಐಟಿ ತನಿಖೆ ನಡೆಸಿ ಅಲ್ಲಿರುವ ಅಕ್ರಮ ಗೋರಿಗಳನ್ನ ಉತ್ಖನನ ನಡೆಸಿ ಅಲ್ಲಿ ಯಾವುದೇ ಪಳೆಯುಳಿಕೆ ಇಲ್ಲ, ಇದ್ದರೂ ಆ ಗೋರಿ ಯಾರದ್ದು ಅನ್ನೋದನ್ನ ಪತ್ತೆ ಮಾಡಿ ಅಂತಿದ್ದಾರೆ ಹಿಂದೂ ಸಂಘಟನೆಯವರು. ಯಾರದ್ದೋ ಮಾತಿಗೆ ಧರ್ಮಸ್ಥಳದಲ್ಲಿ ಎಲ್ಲಾ ಕಡೆ ಭೂಮಿ ಅಗೆಯುತ್ತಿರೋ ಸರ್ಕಾರ ದತ್ತಪೀಠದಲ್ಲೂ ಗೋರಿಗಳ ಉತ್ಖನನ ಮಾಡಿ, ಇಲ್ಲವಾದರೆ ಹಿಂದೂಗಳೇ ಉತ್ಖನನ ಮಾಡೋ ದಿನ ಬರುತ್ತೆ ಅಂತ ಎಚ್ಚರಿಕೆ ನೀಡಿವೆ. ಈಗ ಬುರುಡೆಯನ್ನ ಇದೆ ಅನ್ನೋದಕ್ಕೋಸ್ಕರ ಅಷ್ಟೆಲ್ಲ ಎಸ್ಐಟಿ ತನಿಖೆ ಮಾಡಿ ಆಗಿತಾ ಇದ್ದೀರಿ. ಅದರಲ್ಲಿ ಯಾವುದೇ ಥರದ ಬುರುಡೆ ಆಗಲಿ ಅಸ್ಥಿಪಂಜರ ಆಗಲಿ ಸಿಗ್ತಾ ಇಲ್ಲ. ಆದರೆ ನಾನು ಕೇಳ್ತೀನಿ, ಹಾಗಾದರೆ ನಾವು ಹಲವಾರು ವರ್ಷಗಳಿಂದ ದತ್ತಪೀಠದಲ್ಲಿ ಅನಾಧಿಕೃತ ಗೋರಿಗಳಿದ್ದಾವೆ, ಅಲ್ಲೂ ಕೂಡ ಯಾವುದೇ ಥರದ ಹೆಣಗಳನ್ನು ಹೂಣಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಇಡೀ ರಾಜ್ಯದ ಜನಕ್ಕೆ ಸ್ಪಷ್ಟಪಡಿಸಬೇಕು, ಅಲ್ಲಿರೋದು ಅನಾಧಿಕೃತ ಗೋರಿ, ಅಲ್ಲಿರೋದು ದತ್ತಾತ್ರೇಯವರ ಪುಣ್ಯಕ್ಷೇತ್ರ ಅಂತೇಳಿ ನೀವು ಅದನ್ನು ಘೋಷಣೆ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತೀನಿ. ಹಾಗೆ ಮುಂದಿನ ದಿನಗಳಲ್ಲಿ ಇದು ಇಲ್ಲಿಗೆ ನಿಲ್ದಲೇ ಇದ್ದರೆ, ಧರ್ಮಸ್ಥಳ ವಿಚಾರ ಇಲ್ಲಿಗೆ ನಿಲ್ದಲೇ ಇದ್ದರೆ ಇಡೀ ಧರ್ಮಸ್ಥಳಕ್ಕೆ ನಾವು ಪರವಾಗಿ ನಿಂತು ಈ ವಿರೋಧಿಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತೇಳಿ ಹಿಂದೂ ಸಮಾಜ ಕಟಿಬದ್ಧ ಆಗಿದೆ. ಅದಕ್ಕೆ ನಾವು ಉತ್ತರ ಕೊಡಲಿಕ್ಕೆ ಸದಾ ಸಿದ್ಧ ಇದ್ದೀವಿ. ಕೆಲವೇ ತಿಂಗಳಲ್ಲಿ ದತ್ತಪೀಠದಲ್ಲಿ ದತ್ತ ಜಯಂತಿ, ಹೋರಾಟದ ಹಾದಿಯೂ ಬದಲಾಗುವ ಸಾಧ್ಯತೆ. ಇನ್ನು ದತ್ತಪೀಠ ವ್ಯಾಪ್ತಿಯ ಗುಹೆಯ ಸಮೀಪ 27 ಗೋರಿಗಳಿವೆ. ಆ ಗೋರಿಗಳು ಬೋಗಸ್ ಗೋರಿಗಳು. ಆ ಗೋರಿಗಳಿಗೆ ಹಾನಿ ಮಾಡದಂತೆ ಉತ್ಖನನ ಮಾಡಿ ಅಲ್ಲಿ ಯಾವುದಾದರೂ ತಲೆಬುರುಡೆ ಸಿಕ್ಕರೆ ನಮ್ಮ ಅಭ್ಯಂತರ ಇಲ್ಲ ಅನ್ನೋ ಬೇಡಿಕೆಯೂ ಇದೆ. ಧರ್ಮಸ್ಥಳದಂತೆ ಜಿಪಿಆರ್ ಅಳವಡಿಸಿ ಅನ್ಯಾಯಕ್ಕಾಗಿ ಧರ್ಮಸ್ಥಳದಲ್ಲಿ ಮಾಡಲಾಗ್ತಿರೋ ಉತ್ಖನನ ನ್ಯಾಯಕ್ಕಾಗಿ ದತ್ತಪೀಠದಲ್ಲೂ ನಡೆಯಲಿ ಎಂದು ಆಗ್ರಹಿಸಿದ್ದಾರೆ. ಔದುಂಬರ ವೃಕ್ಷ ಹಾಗೂ ಸುತ್ತಮುತ್ತಲಿನ ಗೋರಿಗಳ ಉತ್ಖನನ ಮಾಡಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಆಗಿರೋ ಯುಡಿಆರ್ ಹಾಗೂ ಎಫ್ಐಆರ್, ಗ್ರಾಮ ಪಂಚಾಯಿತಿಯಿಂದ ಮಾಹಿತಿ ಪಡೆದು ಎಸ್ಐಟಿ ತನಿಖೆಯಾಗಲಿ, ಅಲ್ಲಿರೋ ಗೋರಿಗಳು ಯಾರದ್ದು ಎಂಬುದನ್ನು ಉತ್ಖನನದ ಮೂಲಕ ಸಮಾಜ ಹಾಗೂ ಹಿಂದೂ ಸಂಘಟನೆಗಳಿಗೆ ಬಹಿರಂಗಪಡಿಸಲಿ ಎಂದು ಬಿಜೆಪಿ ಹಾಗೂ ಹಿಂದೂ ಸಂಘಟನೆ ಆಗ್ರಹಿಸಿದೆ. ಮತ್ತೆ ಧರ್ಮಸ್ಥಳಕ್ಕೆ ಕೈ ಹಾಕಿದ್ರೆ ಈ ಸರ್ಕಾರಕ್ಕೆ ಉಳಗಾಲ ಇಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡ್ತಾ, ಅದೇ ರೀತಿಯಲ್ಲಿ ಮಾನ್ಯ ಗೃಹ ಸಚಿವರಿಗೆ ಒಂದು ಒತ್ತಾಯವನ್ನ ಮಾಡ್ತೇನೆ. ಸ್ವಾಮಿ, ಅಲ್ಲಿರ್ತಕ್ಕಂತಹ ನೂರಾರು ಸಮಾಧಿಗಳು ಬೋಗಸ್ಸು, ಅದನ್ನ ನೀವು ಉತ್ಖನನ ಮಾಡಬೇಕು. ಅಲ್ಲಿ ಯಾವುದೇ ಮೂಳೆಗಳು ಸಿಕ್ಕಿದ್ರೆ ನಮ್ಮ ವಿರೋಧ ಇಲ್ಲ. ಅದು ಡೂಪ್ಲಿಕೇಟ್ ಮಸೀದಿ ಅಂತಕ್ಕಂಥದ್ದನ್ನ 100ಕ್ಕೆ 100% ನಾವು ಹೇಳ್ತೇವೆ. ಕೂಡಲೇ ಆ ಸಮಾಧಿಗಳನ್ನ ನೀವು ಅಲ್ಲಿಂದ ಸ್ಥಳಾಂತರ ಮಾಡಲಿಲ್ಲ ಅಂತ ಹೇಳಿದ್ರೆ ಇದು ಚಿಕ್ಕಮಗಳೂರು ಜಿಲ್ಲೆಯಿಂದ ಪ್ರಾರಂಭ ಆಗಿ ಇಡೀ ದೇಶಕ್ಕೆ ಹರಡುತ್ತೆ. ನಮ್ಮ ಹೋರಾಟ ಅನಿವಾರ್ಯ. ಈ ಎಚ್ಚರಿಕೆಯ ಮುಖಾಂತರವಾಗಿ ಎಲ್ಲಾ ಹಿಂದೂಗಳು ಸೇರಿ ಅದನ್ನ ಉತ್ಖನನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡೋ ದಿನಗಳು ದೂರ ಇಲ್ಲ ಅಂತಕ್ಕಂತಹ ಮಾತನ್ನ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಧರ್ಮಸ್ಥಳದ ಅರಣ್ಯದ ಮಣ್ಣಲ್ಲಿ ಅನಾಮಿಕ ಹೇಳುವಂತೆ ಮೃತದೇಹ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ 2 ವಾರ 20ಕ್ಕೂ ಹೆಚ್ಚು ಗುಂಡಿ ಕಥೆ ನೋಡಿದರೆ ಇಲ್ಲ ಅನ್ಸುತ್ತೆ. ಆದ್ರೆ ಆ ಅನಾಮಿಕ ಸುಳ್ಳು ಬುರುಡೆ ಆಸಾಮಿ ರಾಜ್ಯದಲ್ಲಿ ಮತ್ತೊಂದು ವಿವಾದ ಹೋರಾಟಕ್ಕೆ ಅಡಿಗಲ್ಲು ಹಾಕಿದ್ದಾನೆ. 3-4 ತಿಂಗಳಲ್ಲಿ ದತ್ತ ಜಯಂತಿ, ದತ್ತಮಾಲೆಗಳ ಅಭಿಯಾನ ಶುರುವಾಗಲಿದೆ. ಈ ಬಾರಿ ಇದನ್ನೇ ಅಜೆಂಡಾ ಮಾಡಿಕೊಂಡು ಹೋರಾಟ ನಡೆಸ್ತಾರಾ ಅನ್ನೋ ಅನುಮಾನವೂ ಬಲವಾಗಿದೆ. 4 ದಶಕದ ವಿವಾದಿತ ಜಾಗದಲ್ಲಿ ಈಗ ಮತ್ತೊಂದು ವಿವಾದದ ಕಿಡಿ ಹತ್ತೋ ಲಕ್ಷಣವಂತೂ ದಟ್ಟವಾಗಿದೆ. ಎಲ್ಲದಕ್ಕೂ ಧರ್ಮಸ್ಥಳದ ಅನಾಮಿಕನೇ ಕಾರಣ ಅನ್ನೋದಂತೂ ಸತ್ಯ. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.